ಯಾಕೆ ಹೀಗಾಯಿತು, ನಾನೇನು ಮಾಡಲಿ ಅಂತ ಕೇಳ್ರಿ. ಯಾಕೆ ಹೀಗಾಯಿತು ಅಂತ ಕೇಳಬೇಡಿ. ಹೀಗಾಗಿದ್ದಕ್ಕೆ ನಾನೇನು ಮಾಡಲಿ ಅಂತ ಕೇಳಿ. ಈಗಾಗ್ತಾ ಇರೋದಕ್ಕೆ ಯಾಕಾಯಿತು ಅನ್ಬೇಡಿ, ನಾನು ಇವಾಗ ಏನು ಮಾಡಲಿ. ಯಾಕೆ ಅಂದರೆ ಉತ್ತರ ಇಲ್ಲ. ಎಷ್ಟೋ ಸತಿ ನಾನೇನು ಮಾಡಲಿ ಅಂತ ಪ್ರಶ್ನೆ ಕೇಳ್ಕೊಳ್ಳಿ. ಭಗವದ್ಗೀತೆನೂ ಅಷ್ಟೇ. ಥೀಸಿಸ್ ಬರೆದ್ರೆ ಪ್ರಯೋಜನ ಇಲ್ಲ, ಅದ್ರ ಬಗ್ಗೆ PhD ಮಾಡಿದ್ರೆ ಪ್ರಯೋಜನ ಇಲ್ಲ, ಅನಾಲಿಸಿಸ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲಕ್ಕೂ ಔಷಧಿ ಇದೆ. ಭಗವದ್ಗೀತೆಯಲ್ಲಿ ಎಲ್ಲಕ್ಕೂ ಉತ್ತರ ಇದೆ, ಎಲ್ಲಕ್ಕೂ ನಿವಾರಣೆ ಇದೆ, ಎಲ್ಲಕ್ಕೂ ಪರಿಹಾರ ಇದೆ. ವೈ ಅನ್ನಬೇಡಿ, ಏನು ಉತ್ತರ ಅಂತ ನೋಡಿ, ಯಾಕೆ ಅಂತ ನೋಡಬೇಡಿ. ಪ್ರಶ್ನೆ ಕೇಳಬೇಡಿ. ಪ್ರಶ್ನೆ ಕೇಳಿದ್ರೂ ನಿಮಗೆ ನೀವು ಕೇಳ್ಕೊಳ್ಳಿ, ಅಥೆಂಟಿಕ್ಕಾಗಿ ರೈಟ್ ಪ್ರಶ್ನೆ ಕೇಳ್ಕೊಳ್ಳಿ. ರಾಂಗ್ ಪ್ರಶ್ನೆ ಏನು ಗೊತ್ತಾ? ವೈ ಅನ್ನೋದು ರಾಂಗ್ ಪ್ರಶ್ನೆ. ವಾಟ್ ಹೌ ಅಂತ ಬಂದರೆ ಅದು ರೈಟ್ ಪ್ರಶ್ನೆ. ಇವಾಗ ಹಾವು ಕಡೀತು ಅಂತ ನಾವೇನು ಮಾಡ್ತೀವಿ? ಓಡಿ ಹೋಗಿ ಹಾವನ್ನು ಹಿಡ್ಕೊಂಡು ಯಾಕೆ ಕಡೀತು ಅಂತ ನೋಡ್ತೀವ. ಹಾವು ಕಡಿದ್ಮೇಲೆ ಕಡ್ದಾಯ್ತು. ಇವಾಗ ಏನು ಮಾಡ್ತೀವಿ? ಅದು ವಿಷ ಏರದೇ ಇರೋಕ್ಕೆ ಏನು ಮಾಡಬೇಕು? ಔಷಧಿ ತೊಗೊಳಕ್ಕೆ ಏನು ಮಾಡಬೇಕು ಅದು ಮಾಡ್ತೀವಿ. ಜೀವನನೂ ಅಷ್ಟೇ. ಹಾವು ಕಡ್ದಂಗೆ. ಹಾವು ಕಡ್ದಾದ್ಮೇಲೆ ಹಾವಿಂದೆ ಓಡಲ್ಲ. ಇವಾಗ ಯಾಕಾಯಿತು, ಯಾಕೆ ಕಚ್ಚಿತು ಅಂತಿಲ್ಲ. ಇವಾಗ ಕಚ್ಚಿದೆ, ಏನು ಮಾಡಬೇಕು ಅದು ಮಾಡಬೇಕಲ್ವಾ? ಅಷ್ಟೇ.